ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಗಾಯತ್ರಮ್ಮ ಕನ್ನಡ ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅನಿಸ್ತು. ಅದಕ್ಕೆ ಈವ್ನಿಂಗು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನ ಮಾಡಿಕೊಂಡು ಅನುಗ್ರಹ ತಗೊಂಡು ಬಂದ್ವಿ. ಸೊ ಇವಾಗ ರಿಟರ್ನ್ ಬ್ಯಾಕ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಸುಸ್ತಾಗ್ತಿದೆಯಾ? ಹಾಯ್ ಫ್ರೆಂಡ್ಸ್, ಪಾಪುಗೆ ಒಂದು ವಾಟರ್ ಬಾಟ್ಲು, ಸ್ಲಿಪ್ಪರ್ ಒಂದು ಬೇಕಿತ್ತು, ಮತ್ತು ಅವಳಿಗೊಂದು ಶೂ ಬೇಕಿತ್ತು. ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಫ್ರೆಂಡ್ಸ್, ನಮಗಿಂತ ನನ್ನ ಮೈದಿಂಗೆ ಚೆನ್ನಾಗಿ ಗೊತ್ತು. ನಾವು ಇಲ್ಲೇ ಹುಡುಕ್ತಾ ಇದ್ದೀವಿ, ಮೇಲಿರುತ್ತೆ ಅಂತ ಇದ್ದಾರೆ. ಇವ್ರ ಹಸ್ಬೆಂಡ್ಗಿಂತ ಇವ್ರ ಮೈದಿಂಗೆ ಚೆನ್ನಾಗಿ ಗೊತ್ತು ಎಲ್ಲ, ನಿಜವಾಗ್ಲು. ನಾವು ಒಂದ್ಸರಿ ನೋಡಿದ್ರೆ ತಿಳ್ಕೊಂಬಿಡ್ತೇವೆ. ನೀವು ಅಬ್ಸೆಂಟ್ ಆಫ್ ಮೈಂಡಲ್ಲಿ ಇರ್ತೀರಾ. ನಾನು ಬಿಸಿ ವರ್ಕ್ ನಂದು. ಫುಲ್ ಬ್ಯುಸಿ ಇರ್ತಾರೆ ಇವರು. ಹಿಂದೆ ನೋಡಿ, ಆ ಕಡೆ ಸಿಗುತ್ತೆ ನೋಡಿ. ನೋಡಿ ಮುಂದೆ ನೋಡಿ. ಎಲ್ಲಿ ಹುಡುಕ್ತಾರೆ ಅದು? ನಮ್ಮ ಹಿಂದೆ ಬರ್ಬೇಕು ತಾನೆ. ನೋಡು, ಹಂಗೆ ಮಿಸ್ ಆಗೋದು. ನಮ್ಮ ಹಿಂದೆನೇ ಬರ್ತಿದ್ಯಾ ಅನ್ಕೊಂಡು. ಎಲ್ಲಿ ಸಿಕ್ಬಾರ್ದು? ಫಾರ್ ದ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮುಂಚೆ ನಾನೇ ವಿಡಿಯೋ ಮಾಡ್ತಾ ಇದ್ದೆ, ಇವಳಿಗೆ ಅರ್ಥ ಆಗ್ತಾ ಇರಲಿಲ್ಲ. ನಮ್ಮವಳು ಬಾಧೆ ತಡೆಯೋಕ್ಕಾಗ್ದಿರ ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ. ಹಿಂಗೆಲ್ಲ ಹೇಳ್ಕೊಡ್ದು. ಹಿಂಗೆ ಹೇಳ್ಬೇಕು. ಇವಾಗ ನೀರಿಲ್ಲ, ಸುಮ್ಮನೆ ಬಾಟ್ಲ್ ನೋಡಿದ ತಕ್ಷಣ ಇಡ್ಬೇಕು ಅಂತಿದ್ದಾರೆ. ಅವಳಿಗೆ ಸಿಪ್ಪರ್ ತಗೋಬೇಕು. ಯಾವುದೋ ಅವಳ ಅಮ್ಮ ನೋಡ್ತಾ ಇದ್ದಾಳೆ. ಕರೆಕ್ಟಾಗಿದೆ. ಆಗತ್ ಬಿಡು, ಕಲರು ಚೆನ್ನಾಗಿದೆ. ಇಲ್ಲೇ ನೋಡ್ತಾ ಇದೀಯ ಮತ್ತೆ? ಮಾಮೂಲಿ ಸ್ಲಿಪ್ಪರ್ ಬೇಡ ಬಿಡು ಇವಾಗಲೇ. ಇಲ್ಲಿ ಬಂದು ನೋಡು. ಸದ್ಯಕ್ಕೆ ಸಾಕು. ಏನಂತೀಯ? ಸಾಕು. ಓಕೆ ನಮ್ಮ ಇಷ್ಟ ಆಯ್ತಾ? ಮತ್ತೆ ಬರೋಣ ಬಾ. ಅವ್ಳಿಗೆ ಇನ್ನ ಬೇಕಂತೆ. ಮತ್ತೆ ನಿಮ್ ಬರ್ಡೇ ಶಾಪಿಂಗ್ ಬರೋಣ ಬಾ. ಅವಾಗ ನೀನೇನು ಕೇಳ್ತೀಯ ಎಲ್ಲ ಕೊಡ್ಸಿ. ಯಾಕೆ ನೀನ್ ಮಾಡ್ತಿರೋದು ಚಪಾತಿ? ಲೇಟ್ ಆಗುತ್ತೆ ಅಂತ ಬರ್ಲಿಲ್ಲ. ನಿಮ್ಮ ಅಣ್ಣ ಯಾವಾಗ ತಾನೇ ಬೇಗ ಬರ್ತಾರೆ ಬಾತ್ರೂಮ್ಗೆ ಹೋದ್ರೆ? ಲೇಟ್ ಆಗುತ್ತೆ ಅಂತ ನೀನೇ ಬೇಗ ಬೇಗ ಮಾಡ್ತಾ ಇದೀಯಾ? ಆಯ್ತಾ? ವೆರಿ ಗುಡ್. ನೀವು ಹಿಂಗೆ ಬರ್ತೀರೇನ್ರಿ? ಯಾಕೋ ಏನಾಗ್ತಾ ಇದೆ? ಓನಾಗ್ತಾ ಇದೆ? ಜಿಜ್ಜಿ ಬರ್ತಾ ಇದೆಯಾ? ಜಿಜ್ಜಿ ಬರ್ತಾ ಇದೆಯಾ? ಓನಾಗ್ತಾ ಇದೆ ಇವನು. ಅವನು ಬರೀ ಹೋಮ್ವರ್ಕ್ ಮಾಡು, ಬೇಗ ಲೇಟ್ ಆಗುತ್ತೆ. ಪಾಪ ಕೃತಿಕ್ಷಾಗೆ ಫುಲ್ ಇದು. ನೋಡು ನಿಮ್ಮ ಅಕ್ಕಗೆ, ನಿಮ್ಮ ಅಕ್ಕಗೆ ಹೋಮ್ವರ್ಕ್ ಬರ್ಸ್ತಾರ ನೋಡು ನಿಮ್ಮಪ್ಪ. ಎಲ್ಲಿ ಲೈನ್ ಎಲ್ಲಿರೋದು? ನಿಧಾನ ನಿಧಾನ ನಿಧಾನ. ಅವಳು ಭಯನೇ ಪಟ್ಬಿಡ್ತಾಳೆ. ಲೈನ್ ಅಲ್ಲ ಇರೋದು, ಅಲ್ಲ ಇರೋದು ಮೇಲೆ ಮೇಲೆ. ಮನೇಲಿ ಇವತ್ತು ದೀಪ ಹಚ್ಚಿ ಪೂಜೆ ಆಗಿದೆ.
ನಾನು ಮೈದಾ ಮಾಡಿದ್ದೆ ಪೂಜೆ. ಮತ್ತು ಮಾರ್ನಿಂಗ್ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ದೆ. ಸೊ ಒಂದು ರೌಂಡು ಇಡ್ಲಿಗೆ ಇಟ್ಟಿದ್ದೀನಿ. ಇವತ್ತು ಮನೇಲಿ ಟಿಫನ್ ಇಡ್ಲಿ. ಸೊ ರೆಡಿಮೇಡ್ ಇಡ್ಲಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ನಾವು ನಮ್ಮ ಸ್ವಂತ ಮನೆಯಿಂದ ಇಲ್ಲಿಗೆ ಬಂದ ಮೇಲೆ ಒಂದು ಸರಿನೂ ಕೂಡ ಇಡ್ಲಿ ಮಾಡಿರಲಿಲ್ಲ. ಇಡ್ಲಿ ಪಾತ್ರೆನೇ ಎತ್ತಿಕ್ಬಿಟ್ಟಿದ್ವಿ. ಸೊ ಇವತ್ತು ಫಸ್ಟ್ ಟೈಮ್ ಈ ಮನೇಲಿ ಇಡ್ಲಿ ಮಾಡ್ತಿರೋದು. ಸೊ ಅದು ಕೂಡ ರೆಡಿಮೇಡ್ ಹಿಟ್ಟಿಂದ ಇಡ್ಲಿ ಮಾಡಿದ್ದೀನಿ. ಇಡ್ಲಿ ಮಾತ್ರ ಸೂಪರಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಸುಮ್ಮನೆ ಮೊಸರಿಗೆ ನೀರಿಗೆ ಹಾಕಿ ಕಲಸಿ ನಾವು ಇಡ್ಲಿ ಮಾಡಿದ್ದಷ್ಟೇ. ತುಂಬ ಚೆನ್ನಾಗಿ ಬಂತು ಇಡ್ಲಿ. ಇಡ್ಲಿ ಹೆಂಗೆ ಬಂದಿದೆ? ರೆಡಿಮೇಡ್ ಇಡ್ಲಿ 15 ಮಿನಿಟ್ಸಲ್ಲಿ ಆಗೋ ರೆಡಿಮೇಡ್ ಇಡ್ಲಿ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಮತ್ತು ಇನ್ನೇನಕ್ಕೆ ಕಷ್ಟಪಟ್ಟು ಎಲ್ಲ ನೆನೆ ಹಾಕಿ ರುಬ್ಬಿ ಮಾಡೋದು, ರೆಡಿಮೇಡ್ ತಂದುಬಿಟ್ರೆ ಸಾಕು. ಸೊ ಮತ್ತೆ ನಾನು ಈವ್ನಿಂಗ್ ಲಾಗ್ ಕಂಟಿನ್ಯೂ ಮಾಡಿದ್ದು, ಅಲ್ಲಿವರೆಗೂ ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಈಗ ನಾನು ಈವ್ನಿಂಗು ಕಾಫಿ ಮಾಡ್ತಾಯಿದ್ದೀನಿ. ನಾನು ಮೈದಾಗ ಮಾತ್ರ ಕಾಫಿ ಮಾಡ್ತಾಯಿದ್ದೀನಿ. ಸೊ ನಾನು ಕ್ಯಾಮ್ರಾ ನೋಡಿಕೊಂಡು ನಾನು ಕಾಫಿ ಹಾಕೋಕೆ ಹೋದೆ ಲೋಟದಲ್ಲಿ. ನೋಡಿ ಹಿಂಗೆಲ್ಲ ಚೆಲ್ಲೋಯ್ತು. ಏನಪ್ಪ ಮಾಡಿಕೊಂಡೆ ಅಂತ. ಸೊ ಶೂಟಿಂಗ್ ಮಾಡುವಾಗ ಈ ಥರ ಹಾಗೆ ಆಗುತ್ತೆ. ಇದು ಈ ಲಾಗ್ ಮಾಡೋರ್ಗೆ ಮಾತ್ರ ಗೊತ್ತು. ಈ ಥರ ತುಂಬ ಎಡವಟ್ಟು ಮಾಡ್ತಾರೆ. ಸೊ ಅದಾದಮೇಲೆ ಕಾಫಿ ಮಾಡಿಬಿಟ್ಟು ಕೊಟ್ಟೆ. ಸೊ ಚಂದು ಪಾಪನ ಎತ್ಕೊಂಡಿದ್ದಾನೆ. ಅವ್ನು ಬಂದಾಗಿಂದ ಅವನ್ನ ತುಂಬ ಎತ್ಕೊಳ್ತಾ ಇದ್ದಾನೆ ಅವನು. ಮಾಡು ಹೋಮ್ವರ್ಕ್ ಮಾಡು, ಕ್ಲೀನಾಗಿ ಮಾಡು. ಬುಕ್ಕು ಕ್ಲೀನಾಗಿ ಇಟ್ಕೊಂಡು ಬರೀಬೇಕು. ಇವಾಗ ನೈಟು 8 ಆಗ್ತಾ ಬರ್ತಾ ಇದೆ. ನಾನು ಇವಾಗ ಊಟಕ್ಕೆ ಅನ್ನ ರಸಮ್ ಮಾಡೋಣ ಅಂತಿದ್ದೀನಿ. ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ರಸಮ್ ಮಾಡೋಕ್ಕೆ ಬೆಳ್ಳುಳ್ಳಿ ಬಿಡಿಸ್ಕೊಬೇಕು. ಹಾಗೆ ತರಕಾರಿ ತಂದಿದ್ದಾರೆ. ಟೊಮೊಟೊ ಬೇಕು ಅಂತ ಹೇಳಿದ್ದೆ, ಟೊಮೊಟೊ ತಂದಿದ್ದಾರೆ. ಸೊ ತರಕಾರಿ ಎಲ್ಲ ಇಟ್ಕೊಬೇಕು. ಬೇಗ ರಸಮ್ ಮಾಡಬೇಕು. ಸ್ವಲ್ಪ ಸೌಂಡ್ ನೋಡ್ತು ರೀ. ಬರೀತಾಳೆ ಬಿಡ್ರಿ, ನೀವು ತುಂಬ ಹೆವಿ ಜೋರಾಗಿ ಹೇಳ್ತೀರ. ಅವಳಿಗೆ ಭಯ ಪಡೋ ಥರ. ಅವಾಗಿಂದ ಎಷ್ಟು ಬರ್ದಿದ್ದಾಳೆ ಗೊತ್ತಾ? ಇಲ್ಲಿ ಬರೀತಾ ಇದ್ದಾಳೆ ಆರಾಮ್ಸೆ ನಿಧಾನಕ್ಕೆ. ಅದೇ ಅವಾಗಿಂದ ಕರೆಕ್ಟಾಗೆ ಬರೀತಾ ಇದ್ರಲ್ಲ. ಮೋಸ್ಟ್ಲಿ ನಿಮ್ಮ ಭಯಕ್ಕೆ ತಪ್ಪು ಬರೀತಾಳೆ ನೋಡು. ಕರೆಕ್ಟಾಗಿ ಬರೀಯಮ್ಮ. ನೀವು ಹೋಗಿ ರೆಸ್ಟ್ ತಗೊಳ್ಳಿ ಆರಾಮಾಗಿ. ಇವಾಗ ತಾನೇ ಬಂದಿದ್ದೀರಿ. ನೀಟಾಗಿ ಕರೆಕ್ಟಾಗಿ ಬರೀಯಮ್ಮ. ಇನ್ನೂ ಇದೆ ಬರೆಯೋದು. ಎಷ್ಟಮ್ಮ ತರಕಾರಿ? ಮೆಂತ್ಯ ಸೊಪ್ಪು ಕಟ್ಟೆರಡು 20 ರೂಪಾಯಿ ಒಂದು ಕಟ್ಟಪ್ಪ. 20 ರೂಪಾಯಿ ಮೆಂತ್ಯ ಸೊಪ್ಪು. ಗೋರಿಕಾಯಿ 30 ರೂಪಾಯಿ ಅರ್ಧ kg. ಕ್ಯಾರೆಟು 3 ಕ್ಯಾರೆಟು 30 ರೂಪಾಯಿ. 30 ರೂಪಾಯಿ ಅಲ್ಲ 10 ರೂಪಾಯಿ. ಇನ್ನ ಇವಾಗ ಜೋಡಿಸ್ತಾ ಇದೆಯಾ ತರಕಾರಿಗಳು? ಆ ಮೂಟೆ ಚೆಲ್ಬಿಡು ಕೆಳಗಡೆಗೆ, ನೋಡೋಣ ಎಷ್ಟಿದೆಯಾ ತರಕಾರಿಗಳು. ಇದ್ರಲ್ಲಿ ನನ್ನ ಗಂಡಂಗೆ ಇಷ್ಟ ಆಗಿರೋ ತರಕಾರಿ ಯಾವ್ದು ಅಂತ ಎಲ್ಲ ಹೇಳಿ ನೋಡೋಣ. ತಂದಿದ್ದೀರಾ? ಒಟ್ಟಿನಲ್ಲಿ ಇದೆಯಾ? ಅರ್ಶಿಗೆ ಇಷ್ಟ ಆಗಿರೋ ತರಕಾರಿ ಟಾರ್ಚರ್ ಮಾಡ್ಕೊಳ್ಳಿ, ಕ್ಲೀನಾಗಿ ಕನ್ಸುತ್ತೆ. ತೊಂಡೆಕಾಯಿ ತಿನ್ನೋದೇ ಇಲ್ಲ. ಕುತ್ಕೋ. ತರಕಾರಿ ಅಂಗಡಿಗೆ ನನ್ನ ಮಗಳು ಬಂದು ಕೃತಿಕ್ಷ. ಮಾಡಕ್ ಬರಲ್ಲ ಅಂತ ಹೇಳಿ ಕೊಡ್ರಿ. ಯಾವ್ದು ಒತ್ತಬೇಡ್ರಿ. ನಾನು ಮಾಡಿ ಅರ್ಶಿಗೆ ಫೇವ್ರೇಟ್ ಆಗಿರೋ ತರಕಾರಿ ಇದ್ರಲ್ಲಿ ಇದೆಯಾ? ನಾನು ತರಕಾರಿನೇ ಫೇವ್ರೇಟ್. ಅದ್ರಲ್ಲಿ ತರಕಾರಿ ಫೇವ್ರೇಟ್ ಗೊತ್ತು. ಅದ್ರಲ್ಲಿ ತುಂಬಾ ಇಷ್ಟ ಆಗಿರೋ ತರಕಾರಿ ಇದೆಯಾ ಇದ್ರಲ್ಲಿ? ಒಂದ್ ಹೇಳಿ ಸಾಕು, ಜಾಸ್ತಿ ಹೇಳಿ. ಒಂದೇ ಒಂದು ಹೇಳ್ಬೇಕು. ಒಂದೇ ಒಂದು. ಇದರ ನೀವೇ ಹಾಕ್ಸ್ಕೊಂಡ್ ಬಂದಿರೋದಲ್ವಾ? ಯಾವ್ ಜಾಸ್ತಿ ಹಾಕೊಂಡ್ ಬಂದಿರ್ತೀರೋ ಅದೇ ನಿಮ್ ಫೇವ್ರೇಟ್. ಹೇಳ್ಬೇಕಂದ್ರೆ ಗೋರಿಕಾಯಿ. ಗೋರಿಕಾಯಿ ಫೇವ್ರೇಟ್. ಹೆಂಗ್ ಗೊತ್ತಾಯ್ತಂದ್ರೆ ಜಾಸ್ತಿ ಹಾಕಿದಾರೆ. ಹೆಂಗಿದಾರೆ ಬುದ್ಧಿ ಸರಿ. ಇವಾಗ ಹೇಳಿ, ಗಾಯತ್ರಿ ಫೇವ್ರೇಟ್ ತರಕಾರಿ ಯಾವ್ದು? ನೀನ್ ತರಕಾರಿನೇ ತಿನ್ನಲ್ಲ, ಎಲ್ಲ ನನ್ನ ತಟ್ಟೆಗೆ ಹಾಕ್ತೀನಿ. ಹಿಂಗೆ ತರಕಾರಿ ತಿಂತೀನಿ, ಜಾಸ್ತಿ ತಿನ್ನಲ್ಲ. ನನ್ನ ಫೇವ್ರೇಟ್ ತರಕಾರಿ ಯಾವ್ದು? ವಾಂಗಿಬಾತ್ಕಾಯಿ. ವಾಂಗಿಬಾತ್ ಅದು ವಾಂಗಿಬಾತ್ ಮಾಡ್ದಾಗ ಮಾತ್ರ ಇಷ್ಟ. ಅದಲ್ಲ ಬೆಂಡೆಕಾಯಿ. ಎಸ್ ರೈಟ್. ನಿನ್ ಫೇವ್ರೇಟ್ ತರಕಾರಿ ಯಾವ್ದು? ಅವಳು ಅಸಲ್ ತರಕಾರಿನೇ ಮುಟ್ಟಲ್ಲ ಬಿಡು. ಅವಳು ಕ್ಯಾರೆಟ್. ಒಳಗೆ ಇಷ್ಟ. ಕ್ಯಾರೆಟ್ ಕೊಡಮ್ಮ, ಹಚ್ಚುವಾಗೆಲ್ಲ ಕ್ಯಾರೆಟ್ ಬೇಕು ಅಂತಾಳೆ. ಕ್ಯಾರೆಟ್ ಇಷ್ಟನಾ? ಓಕೆ. ಇದು ಮೂಲಂಗಿ ನಮ್ಮ ಅಪ್ಪಗೆ ಫೇವ್ರೇಟ್.
ನಿಮ್ಮ ಅಜ್ಜಿಗೆ ಚಪಾತಿ ಮಾತ್ರನೇ ಫೇವ್ರೇಟ್. ಸೌತೆಕಾಯಿ ಇತ್ತು ನಂಗು ಹಚ್ಬಿಡ್ಬೇಕು ಇತ್ತು ಅಲ್ಲ, ಅದು ಬರೀ ಇದು ಮಾಡ್ತಾ ಇದೀವಿ ಅಷ್ಟೇ, ಡೈಲಿ ಹಚ್ಕೊಂಡು ತಿನ್ನೋಣ ಅಂತ. ಅದು ವಾಟರ್ ಅಂಶ ಜಾಸ್ತಿ ಇರುತ್ತಲ್ಲ, ಓಡಾಡ್ಬೇಕಾದ್ರೆ ಸ್ವಲ್ಪ ಇದಾಗತ್ತೆ, ಡಿಹೈಡ್ರೇಟ್ ಆಗ್ದಿರ ನೋಡುತ್ತೆ ಅಂತ. ನೀವು ಮಾತಾಡುವಾಗ ಕ್ಯಾಮ್ರಾ ಹೆಂಗ್ ಇಟ್ಕೋಬೇಕು? ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ. ನೀವು ಮಾತಾಡೋ ಕ್ಯಾಮ್ರಾ ಹೆಂಗ್ ಇಟ್ಕೊಂಡು ಮಾತಾಡ್ಬೇಕು, ನಾನು ಮಾತ್ರ ತೋರಿಸುವಾಗ ಹಿಂಗ್ ಇಟ್ಕೊಂಡು ಇದು ಮಾಡ್ಬೇಕು. ಇರ್ಲಿ, ಕೇಳಿಸುತ್ತಲ್ಲ ಸಾಕು. ಓಕೆ, ಡಿಹೈಡ್ರೇಟ್ ಆಗ್ದಿರ ಅಷ್ಟೇ. ನೀವೆಲ್ಲ ಬೇಗ ಎತ್ತಿಕ್ಬೇಕು, ಅಡುಗೆ ಮಾಡಿಲ್ಲ ಲೇಟ್. ರಸಮ್ಗೆ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊಡ್ತಾ ಇದ್ದಾರೆ. ನಾನು ಹಚ್ತಾ ಇದ್ದೆ, ಹಂಗೆ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಏನ್ರಿ ಬಾಡಿ ಪೇನ್ಸಾ? ಈಕೆ ಏನಾಯ್ತು? ಹೆವಿ ಡ್ರೈವಿಂಗು ದಿನ 100 ಕಿಲೋಮೀಟ್ರ್ ಹೋಗಿ ಬರ್ತಾರೆ. ಹತ್ರದಲ್ಲಿಲ್ಲ ಜಾಬ್, ಅದಕ್ಕೆ ಆರಾಮಾಗಿ ಹೋಗಿ ರೆಸ್ಟ್ ಮಾಡಿ. ನಾನು ಮಾಡ್ತೀನಿ, ಯಾಕ ತಲೆ ಕೆಡಿಸ್ಕೊಂತೀರ? ನಾನು ಮಾಡ್ತೀನಿ ಬೇಗ ಬೇಗ. ಇನ್ನೇನಿಲ್ಲ, ಒಂದು ಸ್ವಲ್ಪ ಮಿಕ್ಸಿಗೆ ಹಾಕೋದು, ಆಮೇಲೆ ಒಗ್ಗರಣೆ ಹಾಕಿ ಇದು ಮಾಡಿಬಿಡೋದು ಸಿಂಪಲ್ ಆಗಿ. ಮಿಕ್ಸಿಗೆ ಮಾತ್ರ ಬಿಸಿಲು ಹಾಕ್ಬೇಡಮ್ಮ, ಒಂದ್ಸಲ ಆಗಿದೆ ಮೋಕ್ಷ. ಬಿಸಿ ಏನಿಲ್ಲ, ಹಂಗೆ ಹಸಿದೆ. ಬೆಂದ್ಮೇಲೆ ನಾನೊಂದ್ಸರಿ ಬಿಸಿದು ಹಾಕ್ಬಿಟ್ಟಿದ್ನಾ, ಏನಾಗಿತ್ತು ಅಂದ್ರೆ ಹಂಗಾಗ್ಬಿಟ್ಟಿತ್ತು. ಇನ್ನೊಂದ್ಸರಿ ಏನಾಗ್ಬಿಟ್ಟಿದೆ ಅಂದ್ರೆ ಮಿಕ್ಸಿಗೆ ಕಚ್ಕೊಂಡ್ಬಿಟ್ಟಿದೆ ಜಾರು. ನಾನು ತೆಗ್ದೆ ಬರಲೇ ಇಲ್ಲ. ಆಮೇಲೆ ಅದ್ರೊಳಗಡೆ ಇರೋದನ್ನು ಬಗ್ಸ್ಕೊಳಕ್ಕಾಗಲಿಲ್ಲ. ಆಮೇಲೆ ಮಿಕ್ಸಿ ಎಲ್ಲ ತೊಗೊಂಡೋಗಿ ಹೊರಗಡೆ ತೊಗೊಂಡೋಗ್ಬಿಟ್ಟು ಮಿಕ್ಸಿ ಗಟ್ಟಿಗೆ 2 ಕಾಲಲ್ಲಿ ಲಾಕ್ ಮಾಡಿಬಿಟ್ಟು ಹಿಂಗೆ ತಿರುಗಿಸಿದ್ದು ಜಾರ್ನ. ಅವಾಗ ಬಂತು. ಬಿಸಿದು ಹಾಕ್ಲೇ ಹೋಗ್ಬಾರ್ದು ಜಾರ್ಗೆ, ಬಿಸಿದು ಯಾವುದು ಹಾಕಕ್ಕೆ ಹೋಗ್ಬಾರ್ದು. ಸ್ವಲ್ಪ ತಣ್ಣಗೆ ಹಾರಕ್ಕೆ ತಣ್ಣಗೆ ಆದಮೇಲೆ ಹಾಕೋದು ಬೆಸ್ಟ್. ಓಕೆ, ನಾನು ರಸಮ್ ಮಾಡ್ತೀನಿ, ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ. ಆಕ್ಚುಲಿ ರಸಮ್ ಜೊತೆ ಒಂಚೂರು ಪಲ್ಯ ಮಾಡಿದ್ರು ಚೆನ್ನಾಗಿರೋದು, ಬಟ್ ನೈಟು ಟೈಮು ಬೇರೆ ಇಲ್ಲ, ದೋಸೆ ಬೇರೆ ಇದೆ. ರಸಮ್ ರಸಮ್ ಏನು ಟೇಸ್ಟಾಗಿರುತ್ತೆ ಗೊತ್ತಾ? ಇವಾಗ ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ತೀನಿ, ಇದೆಲ್ಲ ಒಳ್ಳೇದು. ಇನ್ನು ಈ ಕೋಲ್ಡ್ ಸೀಸನಲ್ಲಿ ರಸಮ್ ತಿನ್ನೋದು ಒಳ್ಳೇದು ಗೊತ್ತಾ? ಕೋಲ್ಡ್ ಬಂದಿಲ್ಲ, ಕೋಲ್ಡ್ ಸೀಸನ್ ಬರುತ್ತೆ ಇವಾಗ. ಆಲ್ರೆಡಿ ಕೋಲ್ಡ್ ಸೀಸನ್ ಸ್ಟಾರ್ಟ್ ಆಗಿದೆ, ನಮ್ಗೆ ಮೂಗಂಟಕ್ಕೆ ಸ್ಟಾರ್ಟ್ ಆಗಿದೆ. ಆಷಾಢ ಮುಗ್ದಿದ ತಕ್ಷಣ ನೆಕ್ಸ್ಟ್ ಬರುತ್ತೆ. ನಂಗೆ ಇವಾಗಿಂದಾನೆ ಶುರು ಆಗ್ಬಿಟ್ಟಿದೆ. ನಾಳೆ ಏನು ಸ್ಪೆಷಲು? ಮೆಂತ್ಯ ಬಾತ್. ಅದೇ ಸ್ಪೆಷಲ್ ಮನೇಲಿ. ಮೆಂತ್ಯ ಬಾತ್ಗ ಚೆನ್ನಾಗಿರಲ್ಲ, ಸೋಯಾ ಬೇಕಾದ್ರೆ ಟೊಮೊಟೊ ಬಾತ್ ಚೆನ್ನಾಗಿರುತ್ತೆ. ಸೋಯಾ ಇದು ಮೆಂತ್ಯ ಬಾತ್ಗ ನೀವೇನು ತಿಂದರೆ ಕಾಬೂಲ್ ಕಟ್ಲಿ ಟೇಸ್ಟ್ ಇರ್ಬೇಕು. ಏನಾದ್ರೂ ಆಗಲಿ, ಅದೇನು ಇಲ್ದಿರ ಬರೀ ಅನ್ನ ಹಾಕ್ಕೊಂತೀನಿ ಅಲ್ಲ. ಇವಾಗ ನನ್ನ ಮಗಳಿಗೆ ಏನು ಸಪ್ರೇಟ್ ಮಾಡ್ತಾ ಇಲ್ಲ, ಕೃತಿಕ್ಷನು ತಿನ್ನೋ ಥರ ಅಡುಗೆ ಮಾಡಬೇಕು. ಇವಾಗ ಯಾಕೆ ನಾನು ಉಪ್ಪು ಖಾರ ಜಾಸ್ತಿ ಹಾಕಲ್ಲ ಅಂದರೆ ಅದಕ್ಕೆ ರೀಸನ್ನು. ಅವಳು ತಿನ್ನೋ ಥರ ಕಾಬೂಲ್ ಹಾಕೋದಕ್ಕೆ ಹೇಳಿದೆ. ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಟೊಮೆಟೊ ಬಾತ್ಗೆ ಸೋಯಾ, ಇದಕ್ಕೆ ಕಾಬೂಲ್ ಹಾಕ್ಬೋದು, ಸೋಯಾನು ಹಾಕ್ಬೋದು. ಬಟ್ ಸೋಯಾ ಬೇಡ ಅಂತಂದ್ರೆ ಕಾಬೂಲ್ ಹಾಕ್ಬೋದು. ಸೋಯಾ ಚೆನ್ನಾಗಿರಲ್ಲ, ಕಾಬೂಲ್ ಹಾಕ್ಬೋದು. ಚೆನ್ನಾಗಿ ಇವತ್ತೇ ನೆನೆ ಹಾಕ್ಬಿಡ್ತು ಅಂತಂದ್ರೆ ಕಾಬೂಲು ನಾಳೆಗೆ. ಸೊ ನೀವ್ ಹೇಳಿ, ಮೆಂತ್ಯ ಬಾತ್ಗೆ ಇನ್ನೂ ಏನೇನು ಹಾಕಿದ್ರೆ ಚೆನ್ನಾಗಿರುತ್ತೆ ಕಾಂಬಿನೇಷನು ಅಂತ ಅಂದ್ಬಿಟ್ಟು. ಗರಂ ಮಸಾಲೆ. ಗರಂ ಮಸಾಲೆ ಅದು ಮಾಮೂಲಿ ಹಾಕಿ ಹಾಕ್ತೀವಿ, ಆದ್ರೆ ಅದೆಲ್ಲ ಈ ತರ ತರಕಾರಿ ಕಾಳುಗಳು ಅವು ಹೇಳ್ತಾ ಇರೋದು. ಮೆಂತ್ಯ ಬಾತ್ಗೆ ತರಕಾರಿಗಳು ಹಾಕಲ್ಲ, ಹಾಕಿದ್ರೆ ಒಂದು ಆಲೂಗಡ್ಡೆ ಹಾಕ್ಬೋದು ಅಷ್ಟೇ. ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಆಲೂಗಡ್ಡೆನೂ ಹಾಕಲ್ಲ, ಯೂಸ್ ಮಾಡೋದು ಸುಮ್ಮನೆ. ಅದರಿಂದ ವಾಯು ಬೇರೆ, ಇವಾಗ ಬೇರೆ ಆಷಾಢ ಮಾಸ. ಹಾಕಿದ್ರೆ ಒಂದು ಆಲೂಗಡ್ಡೆ ಹಾಕ್ಬೋದು ಅಷ್ಟೇ, ಇನ್ನೇನಿಲ್ಲ. ಓಕೆ, ನೀವು ಹೋಗಿ ನಾನು ರಸಮ್ ಮಾಡ್ತೀನಿ, ಟೈಮ್ ಆಗ್ಬಿಡುತ್ತೆ. ಕೊಡ್ಬೇಕು. ಏನ್ ಹೆಲ್ಪ್ ಮಾಡಬೇಕು? ಹೇಳಿಲ್ವಾ? ನೋಡಿ ಫ್ರೆಂಡ್ಸ್, ನನ್ನ ಟ್ಯಾಲೆಂಟ್ ಎಲ್ಲ ಹಿಂಗೆ ಯೂಸ್ ಮಾಡ್ಕೊಂತಾರೆ. ನನಗೆ ಜಾಸ್ತಿ ಇದೆ ಬರೆಯೋದು, ಓದೋದು. ನಿಮ್ಗೆ ಹಿಂಗೆ ಬರ್ಕೊಂಡು ಕುತ್ಕೊಂಡ್ಲಿ. ಸರಿನಪ್ಪ, ಇವತ್ತೇ ಬರಿಬೇಕಾ? ಅಯ್ಯಪ್ಪ, ಈಗಲೇ ಬರಿಬೇಕಾ? ದೇವ್ರೇ, ಏನು ಕರ್ಕೊಂಡಪ್ಪ. ಸರಿ, ಫಸ್ಟ್ ಊಟ ಆದ್ಮೇಲೆ ಮಾಡೋದು. ಬಾಯ್. ನಾವು ಒಂದೇ ಮನೇಲಿ ಎತ್ಕೊಂಡು ಬಾಯ್ ಆಯ್ ಅಂತೀವಿ. ಇನ್ನೂ ಆಗಿಲ್ವಾ ಅಮ್ಮು? ಅವಾಗಿಂದ ಚಿಕ್ಕಿ ಎಷ್ಟು ಸರಿ ಹೇಳ್ಕೊಡ್ತಾರದು. ಬೇಗ ಬರೀ ಅಮ್ಮ, ಲೇಟ್ ಆಗುತ್ತೆ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ
ರಸಮ್ ಪೌಡ್ರು ಇಷ್ಟು ಹಾಕಿ ಇವಾಗ ಮಿಕ್ಸಿಗೆ ಹಾಕ್ಕೊಬೇಕು. ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಮಾಡ್ಕೊಂಡಿದ್ದೀನಿ. ಇವತ್ತು ರಾತ್ರಿ ಅಡುಗೆಗೆ ಅನ್ನ ರಸಮ್ ಮಾಡ್ಕೊತಾ ಇರೋದು. ರಸಮ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಎಣ್ಣೆ ತಗೊಳ್ಳಿ, ಒಂದು 5-6 ಸ್ಪೂನ್ ಎಣ್ಣೆ, ಹಾಗೆ ಸಾಸಿವೆ ಮತ್ತು ಜೀರಿಗೆ, ಒಣಮೆಣ್ಸಿನ್ಕಾಯಿ. ಸೊ 2-3 ಒಣಮೆಣ್ಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇಂಗು ಕೂಡ ಹಾಕ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನೀವು ಕರ್ಬೇವಿನ ಸೊಪ್ಪಿದ್ರೆ ಹಾಕ್ಕೊಳ್ಳಿ, ಕರ್ಬೇವಿನ ಸೊಪ್ಪು ಇರಲಿಲ್ಲ ಅದಕ್ಕೆ ಹಾಕ್ಕೊಳ್ಲಿಲ್ಲ. ಹಾಗೆ ಇವಾಗ ಚೆನ್ನಾಗಿ ಇದು ಮಾಡ್ಕೊಬೇಕು, ಫ್ರೈ ಮಾಡ್ಕೊಬೇಕು. ಆಮೇಲೆ ಈರುಳ್ಳಿ ಟೊಮೊಟೊ, 1 ಈರುಳ್ಳಿ 1-2 ಟೊಮೊಟೊ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಟೊಮೊಟೊ ಚೆನ್ನಾಗಿ ಬೇಯಬೇಕು. ಸೊ ಅದು ಚೆನ್ನಾಗಿ ಬೇಯ್ದಾಗನೇ ನಮಗೆ ರಸಮ್ ಟೇಸ್ಟ್ ಅನಿಸೋದು. ಹುಣಸೆನೂ ಕೂಡ ನಾನು ನೆನೆ ಹಾಕ್ಕೊಂಡಿದ್ದೆ. ಇದಾದಮೇಲೆ ಅರಿಶಿನ ಇದ್ದಷ್ಟು ಚೆನ್ನಾಗಿರುತ್ತೆ ರಸಮ್ಗೆ. ಇವಾಗಲೇ ಘಮ ಘಮ ಅಂತ ಸುವಾಸನೆ ಬರ್ತಾಯಿತ್ತು ಅಡುಗೆದು. ಸೊ ರಸಮ್ ನನಗೆ ತುಂಬ ಇಷ್ಟ ಆಗುತ್ತೆ, ಆದರೆ ನನ್ನ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗೋಲ್ಲ. ಅದ್ರ ಜೊತೆಗೆ ಪಲ್ಯ ಇರಬೇಕು ಅಂತ ಹೇಳ್ತಾರೆ. ಪಲ್ಯ ಮಾಡಲಿಲ್ಲ ಒಂದೊತ್ತಿಗೆ, ಏನಕ್ಕೆ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಒಂಚೂರು ಉಪ್ಪು ಹಾಕ್ಬಿಟ್ಟು ನಾವು ಅನ್ನಕ್ಕೆ ಹಾಕಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ರಸಮ್ ಮಾಡ್ತಾ ಇರೋದ್ರಿಂದ ಹುಣಸೆ ನೀರು ಸೇರಿಸ್ತಾ ಇದ್ದೀನಿ. ಸೊ ನೋಡಿ, ಹುಣಸೆ ನೀರು ಮತ್ತು ಇನ್ನೊಂದು ಲೋಟ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡೆ. ಕೆಲವೊಂದು ವೀಡಿಯೋ ಕ್ಲಿಪ್ಪು ಮಿಸ್ ಆಗಿದೆ. ಸೊ ನಾನು ಅಷ್ಟೊಂದು ಅಡುಗೆ ರೆಸಿಪಿ ತೋರಿಸಲ್ಲ. ಸೊ ಯಾಕಂತಂದರೆ ಪ್ರಾಪರ್ ಆಗಲ್ಲ. ಒಂದೊಂದು ಸರಿ ನನ್ನ ಮಗನ ನೋಡೋಕೆ ಹೋಗ್ತೀನಿ, ನನ್ನ ಮಗಳೇನಾದರೂ ಕೇಳಿದ್ರೆ ಹೋಗ್ತೀನಿ. ಸೊ ನಾನು ವೀಡಿಯೋ ಅದೆಲ್ಲ ಮಾಡೋಕ್ಕಾಗಲ್ಲ ಪ್ರಾಪರಾಗಿ. ಸೊ ಕೊನೆಗೆ ರಸಮ್ ಆಯಿತು. ಹಾಗೆ ಮನೇಲಿ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಕೊನೆಗೆ ಇವರಿಬ್ಬರು ಮಾಡ್ತಾಯಿದ್ದಾರೆ ಲಾಸ್ಟಲ್ಲಿ. ಮಲಗುವಾಗ ಅರ್ಶು ಹೆಂಗೆ ಬಯಸಿದ್ದಾರೆ ಅಂತ ನಾನು ವೀಡಿಯೋ ಕ್ಲಿಪ್ ಹಾಕಿದ್ದೀನಿ ನೋಡಿ. ಮತ್ತು ನಾನು ಮುಂದಿನ ಲಾಗಲ್ಲಿ ಭೇಟಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್. ಅಪ್ಪ ಎರಡು ಸರಿ ಭಯ ಹಚ್ಬೇಕಪ್ಪ. ಜೋರು ಕಿಚ್ಬೇಡ, ಅವ್ರಿಗೆ ಅಕ್ಕ ಭಯ ಆಗೋಯ್ತು. ಅಪ್ಪ ಇನ್ನೊಂದು ಸರಿ, ಅಪ್ಪ ಇನ್ನೊಂದು ಸರಿ ಅಪ್ಪ. ಅಮ್ಮ ಪುಚ್ಚೋ ಬನ್ನಿ ನೋಡಿ. ಒಂದು ಕಲ್ಲು ಭಯ ಹಚ್ಬೇಕು. ಓಕೆನಾ ಪಶುಮ್ಮ ಭಯ ಹಚ್ಚಪ್ಪ, ಭಯ ಹಚ್ಚಪ್ಪ.